ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವಿರೋದು ಬೆಂಗಳೂರು, ಇವಾಗ ನಾವು ಹೋಗ್ತಾ ಇರೋದು ಮೈಸೂರು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮದುವೆ ಇದೆ. ಅವರು ತುಂಬ ಆತ್ಮೀಯವಾಗಿ ಕರೆದಿದ್ರು ಬರಲೇಬೇಕು ಅಂತ. ಹಾಗಾಗಿ ಅವ್ರ ಮದುವೆನ ಅಟೆಂಡ್ ಮಾಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮ ತಾಯಿ ಮನೆ ಕೂಡ ಮೈಸೂರು ಪಕ್ಕದಲ್ಲಿರೋ ಹಳ್ಳಿ. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಸೊ ಹಾಗಾಗಿ ನಮಗೆ ಮೈಸೂರು ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಅಷ್ಟೇ ಮೈಸೂರಿಗೆ ಹೋಗಬೇಕು ಅಂದರೆ ತುಂಬ ಖುಷಿಯಾಗಿ ಹೋಗ್ತೀನಿ. ಆ ಕಡೆಯಿಂದ ಬರಬೇಕಾದ್ರೆ ಅಷ್ಟೇ ಬೇಸರವಾಗಿ ಬರ್ತೀನಿ. ಮದುವೆ ಇರೋದು ಮೈಸೂರಲ್ಲಿ. ನಾವು ಇವಾಗ ಆ್ಯಕ್ಚುಲಿ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ನಾವು ಹೊರಟಾಗ 5 ಗಂಟೆ ಆಗಿತ್ತು. ಮದುವೆ ಮಂಟಪಕ್ಕೆ ಹೋಗೋ ಅಷ್ಟೊತ್ತಿಗೆ 9 ಗಂಟೆ ಹೋಗಿತ್ತು. ನಾವು ಯಾಕೆ ಇಷ್ಟು ಖುಷಿಯಾಗಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ತುಂಬ ಜನನ ನೋಡಬಹುದು ಅನ್ನೋ ಖುಷಿಗೆ. ಇಲ್ಲಿ ಆರ್ಕೆಸ್ಟ್ರಾ ಆಗ್ತಾಯಿದೆ. ಶಮಿತಾ ಮಲ್ನಾಡ್ ಅವರು ಹಾಡ್ತಾ ಇದ್ದಾರೆ. ತುಂಬ ನಾಯ್ಸ್ ಇತ್ತು, ಹಾಗಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಮ್ಮ ಫ್ರೆಂಡ್ನ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ನೋಡಿದ್ರೆ ತುಂಬ ಕ್ರೌಡ್ ಇತ್ತು ಸ್ಟೇಜ್ ಹತ್ರ. ಹಾಗಾಗಿ ಫಸ್ಟ್ ಊಟ ಮಾಡ್ಕೊಳ್ಳೋಣ, ಆಮೇಲೆ ಬಂದು ಮಾತಾಡ್ಸೋಣ ಅಂತ ಊಟಕ್ಕೆ ಹೋದ್ವಿ. ನನಗೆ ಎಲೆ ಊಟ ಅಂದರೆ ತುಂಬಾ ಇಷ್ಟ. ನಮ್ಮ ಕಡೆ ನಾನ್ ವೆಜ್ ಮಾಡ್ತಾರೆ ಆಲ್ಮೋಸ್ಟ್ ಮದುವೆಗಳಲ್ಲಿ. ಅದು ಅಲ್ಲದೆ ಅದು ಎಲೆನಲ್ಲೂ ಇರಲ್ಲ. ಹಾಗಾಗಿ ನನ್ನ ಫ್ರೆಂಡ್ಸ್ ಯಾರೇ ಮದುವೆಗೆ ಕರೆದು ತಪ್ಪದೆ ನಾನು ಮದುವೆಗೆ ಬರ್ತೀನಿ, ಊಟ ಮಾಡ್ಬೋದು ಎಲೆಲಿ ಅಂತಲೇ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಊಟ ಕೂಡ. ತುಂಬ ರುಚಿಯಾಗಿತ್ತು. ವೆರೈಟೀಸು ತುಂಬ ಜಾಸ್ತಿ ಇತ್ತು. ನೋಡ್ತಾ ಇದ್ದಂಗೆ ಹೊಟ್ಟೆ ತುಂಬೋಯ್ತು. ತಿನ್ನೋಕ್ಕೆ ಆಗಲಿಲ್ಲ ಜಾಸ್ತಿ. ಊಟ ಎಲ್ಲ ಮುಗಿದ್ಮೇಲೆ ನಮ್ಮ ಫ್ರೆಂಡ್ ಹತ್ರ ಹೋದ್ವಿ ವಿಶ್ ಮಾಡೋಕ್ಕೆ ಅಂತ. ಅವರಂತೂ ನಮ್ಮನ್ನು ನೋಡಿ ತುಂಬಾ ಖುಷಿಪಟ್ಟರು. ತುಂಬ ದೂರದಿಂದ ಮೊದಲ ಹೋಗಿದ್ವಲ್ಲ, ಹಾಗಾಗಿ ಎಲ್ಲ ವಿಶ್ ಮಾಡಿ ಆದಮೇಲೆ ಅಲ್ಲಿ ಸ್ವಲ್ಪ ಸ್ಪೇಸ್ ಮಾಡಿದರು ಫೋಟೋಶೂಟ್ಗೆ ಅಂತಲೇ. ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಜನ ಬೇಗ ಬಂದು ಹೊರಟೋಗ್ಬಿಟ್ಟಿದ್ರು ಫ್ರೆಂಡ್ಸು. ಆಮೇಲೆ ಮದುವೆಗೆ ಬರ್ತಾರೆ, ಬಟ್ ನಾವು ಹೋಗಿದ್ದು ರಿಸೆಪ್ಷನ್ಗೆ ಸ್ವಲ್ಪ ಲೇಟೇ ಹೋಗಿದ್ದಲ್ಲ, ಹಾಗಾಗಿ ತುಂಬ ಜನನ ಮಿಸ್ ಮಾಡ್ಕೊಂಡ್ವಿ. ಇದೆಲ್ಲ ಆಗೋ ತನಕ 10:30 ಆಗೇ ಹೋಗಿತ್ತು. ಇವಾಗ ಮತ್ತೆ ರಿಟರ್ನ್ ಆಗೋದು ಬೆಂಗಳೂರಿಗೆ ಸರಿ ಇರಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮೂರಿರೋದು ಹಂಪಾಪುರ ಅಂತ. ಮೈಸೂರಿಂದ 30 ಕಿಲೋಮೀಟರ್ ಆಗುತ್ತೆ. ನಾವು ಹೋಗೋ ಅಷ್ಟರಲ್ಲಿ 11:30 ಆಗೋಗಿತ್ತು ಊರಿಗೆ. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಫುಲ್ ಇಬ್ಬನಿ ಎಲ್ಲ ಮುಚ್ಕೊಬಿಟ್ಟಿತ್ತು, ಏನೂ ಕಾಣ್ತಾ ಇರಲಿಲ್ಲ. ನಮ್ಮ ಬೆಂಗಳೂರಲ್ಲೆಲ್ಲ ನಾನು 4 ಗಂಟೆಗೆಲ್ಲ ಎದ್ದಿದ್ದೀನಿ, ಆದರೆ ಇಬ್ಬನಿ ಎಲ್ಲ ಇರೋದೇ ಇಲ್ಲ. ಇಲ್ಲಂತೂ ಫುಲ್ ಇಬ್ಬನಿ, ಆದರೆ ಅಷ್ಟೇ ಬಿಸಿಲು ಕೂಡ ಆಗುತ್ತೆ ಮಧ್ಯಾಹ್ನದ ಹೊತ್ತು. ನಮ್ಮ ಮನೆ ಹಿಂದ್ಗಡೆನೇ ಹೊಲ ಇದೆ. ಎಷ್ಟು ಪ್ರಶಾಂತವಾಗಿದೆ ಇದೆ ಅಂದರೆ ಅಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಹೊತ್ತೆಲ್ಲ ನವಿಲೆಲ್ಲ ಬರುತ್ತೆ ಅಲ್ಲಿ, ಅದೆಲ್ಲ ನೋಡೋಕ್ಕೆ ಚೆಂದ. ಬಟ್ ಇವಾಗ ಕಾಣಲಿಲ್ಲ. ನಾನು ತುಂಬ ಹುಡುಕ್ತೆ ನವಿಲುಗಳನ್ನ, ಕಾಣಲಿಲ್ಲ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ. ಒಂಥರ ಏನೋ ನೆಮ್ಮದಿ ಅನಿಸುತ್ತೆ. ನಮ್ಮ ಹಳ್ಳಿ ಸೊಗಡೇ ಚೆಂದ ಅಲ್ವಾ. ನನಗಂತೂ ಇದನ್ನೆಲ್ಲ ನೋಡಿ ಒಂದು ಹಾಡು ನೆನಪಾಯಿತು. ಹಳ್ಳಿ ಹಾಡು ತಂದ ನನ, ಹಳ್ಳಿ ಪಾಡು ತರಣ ನನ. 2 ಲೈನ್ ನೆನಪಾಯಿತು, ಅದಕ್ಕೆ ಹಾಡಿದೆ. ಏನು ಅಂದ್ಕೋಬೇಡಿ, ನನಗೆ ಹಾಡೋಕ್ಕೇನು ಬರಲ್ಲ, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲ ಗಿಡಗಳನ್ನ ಅವರೇ ಬೆಳ್ಕೊಂಡಿದ್ದಾರೆ ಇರೋ ಅಷ್ಟು ಜಾಗದಲ್ಲೇ. ನುಗ್ಗೆಕಾಯಿ ಇರ್ಬೋದು, ಬಾಳೆ ಗಿಡ ಇರ್ಬೋದು, ತೊಗರಿಕಾಳಿನ ಗಿಡ ಇರ್ಬೋದು, ಅಥವಾ ಬದನೆಕಾಯಿ ಗಿಡ ಇರ್ಬೋದು, ಪುದೀನ, ಆಮೇಲೆ ವೀಳ್ಯದೆಲೆ, ಪ್ರತಿಯೊಂದು ಗಿಡಗಳನ್ನು ಅವರೇ ಬೆಳ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಖುಷಿ ಆಯಿತು. ಆಮೇಲೆ ಸೋರೆಕಾಯಿನೂ ಅಷ್ಟೇ, ಎಷ್ಟು ಉದ್ದವಾಗಿ ಅಲ್ಲಿ ನೇತಾಡ್ತಿದೆ, ನೀವೇ ನೋಡಿ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ. ಇದೇ ನಮ್ಮ ಹಳ್ಳಿ ಪಾಡು ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದು ಗಿಡಗಳು ನೋಡೋದೇ ಒಂಥರ ಖುಷಿ. ನಾನು ಪಾಟಲ್ಲಿ ಹಾಕಿದ್ದೀನಿ ಇಲ್ಲಿ ವೀಳ್ಯದೆಲೆನ, ಬಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇಲ್ಲಿ ಭೂಮಿಲಿ ಹಾಕಿರೋದ್ರಿಂದ ಎಷ್ಟು ಸೊಗಸಾಗಿ ಬೆಳೆದು ಬಂದಿದೆ ವೀಳ್ಯದೆಲೆ. ಎಷ್ಟು ಖುಷಿ ಆಗುತ್ತೆ ನೋಡಿದ್ರೇ. ನಿಮಗೆಲ್ಲ ನಿಮ್ಮ ಹಳ್ಳಿ ನೆನಪಾಯ್ತಾ? ಕಮೆಂಟ್ ಮಾಡಿ. ಮತ್ತು ನಿಮ್ಮೂರು ಯಾವುದು ಅಂತ ಕಮೆಂಟ್ ಮಾಡಿ.
ನಾನಂತೂ ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನೇ, ಆದರೆ ಇವಾಗ ಸಿಟಿಗೆ ಹೋಗ್ಬಿಟ್ಟು ಈ ಎಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಒಂದು ಕಾಗೆ ಬಂದು ನಮ್ಮ ಬಾಲ್ಕನಿಯಲ್ಲಿ ಕೂತ್ಕೊಂಡು ಕೂಗಿದ್ರೂ ನಾನು ಆಶ್ಚರ್ಯದಿಂದ ನೋಡ್ತೀನಿ, ಅಷ್ಟು ಮಿಸ್ ಮಾಡ್ಕೋತೀನಿ ಹಕ್ಕಿಗಳನ್ನೆಲ್ಲ. ಸಿಟಿನಲ್ಲಂತೂ ಕಾಗೆ ಗುಬ್ಬಚ್ಚಿ ಎಲ್ಲ ಮಾಯನೇ ಆಗಿಬಿಟ್ಟಿದೆ, ಇಲ್ಲವೇ ಇಲ್ಲ. ಬಟ್ ಹಳ್ಳೀಲಿ ಇನ್ನೂ ಇದೆ. ನಾವೆಲ್ಲ ಇದ್ದಾಗ ತುಂಬ ಬೇಜಾರು ಅನ್ನಿಸ್ತಾ ಇತ್ತು, ತುಂಬ ಹಿಂದುಳಿದಿತ್ತು ಹಳ್ಳಿ ಎಲ್ಲ. ಬಟ್ ಇವಾಗ ಹಂಗಿಲ್ಲ, ತುಂಬ ಮುಂದುವರೆದಿದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದೆ. ನಾವು ಹೊರಟಿದ್ದು ಅಲ್ಲಿಂದ 4 ಗಂಟೆ ಆದ್ರೂ ಮತ್ತೆ ಮನೆಗೆ ಸೇರ್ಕೊಳ್ಳೋಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಸುಸ್ತಾಗ್ಬಿಟ್ಟಿತ್ತು ನಿಜವಾಗ್ಲೂ. ನಿಮಗೆಲ್ಲರೂ ಇಷ್ಟ ಆಯಿತಾ ನನ್ನ ವೀಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆದಷ್ಟು ಶೇರ್ ಮಾಡಿ. ಓಕೆ, ಬಾಯ್.